ಇನ್ನು ಜನಾರ್ದನ ರೆಡ್ಡಿಗೂ ಬಿಜೆಪಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಮಾಜಿ ಡಿಸಿಎಂ ಆರ್ ಅಶೋಕ್ ಹೇಳಿದ್ದಾರೆ. ವೈಯಕ್ತಿಕವಾಗಿ ಶ್ರೀರಾಮುಲುಗೆ ರೆಡ್ಡಿ ಸಹಾಯ ಮಾಡ್ತಿದ್ದಾರೆ, ಸ್ನೇಹಿತರ ಪರವಾಗಿ ಪ್ರಚಾರ ಮಾಡಿದ್ರೆ ನಮಗೆ ಸಂಬಂಧ ಇಲ್ಲ ಅಂತ ಹೇಳಿ ಅಮಿತ್ ಶಾ ಭೇಟಿ ಬಳಿಕ ಆರ್ ಅಶೋಕ್ ಹೇಳಿದರು. ನೋಡಿ, ಜನಾರ್ದನ್ ರೆಡ್ಡಿಗೂ ನಮ್ಮ ಬಿಜೆಪಿ ಪಕ್ಷಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅವರು ಸ್ನೇಹದ ಮೇಲೆ ಶ್ರೀರಾಮುಲು ಇರ್ಬೋದು ಅಥವಾ ಅವ್ರಿಗೆ ಬೇಕಾದಂಥ ಅವ್ರಿಗೆ ಸಂಬಂಧ ಇರ್ಬೋದು, ಅಂಥವ್ರ ಬಗ್ಗೆ ಅವರು ಆ ಕ್ಷೇತ್ರಗಳಿಗೆ ಹೋಗ್ತಾ ಇದ್ದಾರೆ. ಯಾವುದೇ ರೀತಿಯಾದಂಥ ಪಕ್ಷದ ವಿಚಾರ ಬಂದಾಗ ಜನಾರ್ದನ್ ರೆಡ್ಡಿಗೂ ಪಕ್ಷಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ನೋಡಿ, ಜನಾರ್ದನ್ ರೆಡ್ಡಿಗೂ ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಮೇಶ್ ಹಿರೇಜಂಬೂರಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈಗಾಗಲೇ ಗಾಲಿ ಜನಾರ್ದನ ರೆಡ್ಡಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಅಮಿತ್ ಶಾ ಹಿಂದೆನೇ ಹೇಳಿದ್ರು. ಆದ್ರೆ ಆ ನಂತರ ದಿನಗಳಲ್ಲಿ ನಾವು ಗಮನಿಸ್ತಿದ್ವಿ, ಮೊನ್ನೆಯಿಂದಲೂ ಕೂಡ ಸಾಕಷ್ಟು ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಜನಾರ್ದನ ರೆಡ್ಡಿ ಅವರು. ಶ್ರೀರಾಮುಲು ಪರವಾಗಿ ಪ್ರಚಾರವನ್ನ ಮಾಡಿದ್ದಾರೆ. ಒಂದೇ ವೇದಿಕೆಯನ್ನು ಯಡಿಯೂರಪ್ಪ ಅವರು ಕೂಡ ಹಂಚಿಕೊಂಡಿದ್ದಾರೆ. ಇವೆಲ್ಲ ಆದ ನಂತರ ಈಗಿನ ಮತ್ತೆ ಬೆಳವಣಿಗೆ ಗಮನಿಸಿದ್ರೆ ಆರ್ ಅಶೋಕ್ ಹೇಳ್ತಾರೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ. ಎಲ್ಲ ಮುಜುಗರ ತಪ್ಪಿಸಿಕೊಳ್ಳೋದಕ್ಕೆ ಈ ಬಿಜೆಪಿ ಪ್ಲಾನ್ ಅಂತ ಅನ್ಸುತ್ತಾ, ಹೇಗೆ ಅಂತ? ಖಂಡಿತ ನವಿತೇಜನ್, ಯಾಕೆಂದ್ರೆ ಬಿಜೆಪಿ ಜನಾರ್ದನ್ ರೆಡ್ಡಿ ವಿಚಾರದಲ್ಲಿ ಒಂದು ರೀತಿ ಡಬಲ್ ಗೇಮ್ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟ. ಯಾಕೆಂದ್ರೆ ಅಮಿತ್ ಶಾ ಅವರು ಈಗಾಗಲೇ ಏನು ಹೈಕಮಾಂಡ್ ಸೂಚನೆ ಅಂತ ಈಗಾಗಲೇ ರಾಜ್ಯ ನಾಯಕರಿಗೆ ಈಗಾಗಲೇ ಹೇಳಿರುವಂಥದ್ದು, ಜನಾರ್ದನ್ ರೆಡ್ಡಿ ಯಾವುದೇ ಕಾರಣಕ್ಕೂ ಬಹಿರಂಗವಾಗಿ ಯಾವ ಕಾರ್ಯಕ್ರಮಗಳಲ್ಲೂ ಕಾಣಿಸ್ಕೊಳ್ಬಾರ್ದು, ಮತ್ತೆ ಜಾತಿ ಅಥವಾ ವ್ಯಕ್ತಿ ಆಧಾರಿತವಾಗಿ ಯಾವುದೇ ರೀತಿಗಳನ್ನ ಹೇಳಿಕೆಗಳನ್ನು ನೀಡಬಾರ್ದು ಅನ್ನೋ ಸೂಚನೆಯನ್ನು ಈಗಾಗಲೇ ರಾಜ್ಯ ನಾಯಕರಿಗೆ ಕೊಡ್ತಾರೆ. ಆದರೆ ಹೈಕಮಾಂಡೇ ಜನಾರ್ದನ್ ರೆಡ್ಡಿ ಅವ್ರ ಜೊತೆಗೆ ಎಲ್ಲೋ ಒಂದು ಕಡೆ ಟೈಅಪ್ ಆಗಿದೆಯಾ ಅನ್ನೋ ಸೂಚನೆ ಕೂಡ ಇಲ್ಲಿ ಸಿಗ್ತಾ ಇದೆ. ಯಾಕೆಂದ್ರೆ ಹಿಂದೆ ಅಮಿತ್ ಶಾ ಅವರು ಜನಾರ್ದನ್ ರೆಡ್ಡಿಗೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಬಿಜೆಪಿಗೂ ಜನಾರ್ದನ್ ರೆಡ್ಡಿಗೂ ಅನ್ನೋ ಮಾತನ್ನ ಹೇಳಿದ್ರು. ಅದಾದ ಬಳಿಕ ಎನ್ ವೈ ಗೋಪಾಲಕೃಷ್ಣ ಅವರನ್ನ ಬಿಜೆಪಿಗೆ ಕರೆತರುವಂತಹ ಬಹಳ ಮಹತ್ತರವಾದಂತಹ ಬದಲಾವಣೆಗಳಲ್ಲಿ ಕೆಲಸ ಮಾಡಿದಂಥದ್ದೇ ಜನಾರ್ದನ್ ರೆಡ್ಡಿ. ಅದಾದ ನಂತರ ಏನು ಮೊಳಕಾಲ್ಮೂರಿನಲ್ಲಿ ಶ್ರೀರಾಮುಲು ನಾಮಿನೇಷನ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಬಹಿರಂಗವಾಗಿಯೇ ಜನಾರ್ದನ್ ರೆಡ್ಡಿ ಕಾಣಿಸ್ಕೊಳ್ತಾರೆ. ಬದಾಮಿಯಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಈಗ ಪ್ರಚಾರಕ್ಕೆ ಹೋಗ್ಲಿಕ್ಕೂ ಕೂಡ ಅಣಿಯಾಗಿದ್ದಾರೆ. ಆದರೆ ಇತ್ತೀಚೆಗೆ ಜನಾರ್ದನ್ ರೆಡ್ಡಿ ವಿಚಾರವನ್ನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಟಾರ್ಗೆಟ್ ಮಾಡಿ ಇಟ್ಕೊಂಡು ಈ ಹಿಂದೆ ಏನು ಕಾಂಗ್ರೆಸ್ ಗಣಿದಣಿಗಳ ವಿರುದ್ಧವಾಗಿ ಅಥವಾ ಗಣಿಗಾರಿಕೆ ವಿರುದ್ಧ ಅಕ್ರಮ ಗಣಿಗಾರಿಕೆ ವಿರುದ್ಧವಾಗಿ ದೊಡ್ಡದಾದಂತಹ ಹೋರಾಟವನ್ನು ಮಾಡಿ ಅಧಿಕಾರಕ್ಕೆ ಬಂದಿತ್ತು, ಅದೇ ಅಸ್ತ್ರವನ್ನ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಳಕೆ ಮಾಡ್ತಾ ಇದ್ದಾರೆ. ಈಗ ಬೆಳಗ್ಗೆಯಿಂದ ಕೂಡ ಅವರು ಸುಮಾರು 4-5 ಬಾರಿಗಳಲ್ಲಿ ಟ್ವೀಟ್ ಕೂಡ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಏನು ಪತ್ರಿಕೆಗಳಿಗೆ ಯಡಿಯೂರಪ್ಪನವರು ನೀಡ್ತಾ ಇದ್ದಂತಹ ಹೇಳಿಕೆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಜನಾರ್ದನ್ ರೆಡ್ಡಿಯವರ ರಾಜ್ಯದ ಜನರ ಹಿತದೃಷ್ಟಿಯಿಂದ ನಾನು ಕ್ಷಮಿಸಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದನ್ನೇ ಅಸ್ತ್ರವಾಗಿ ಇಟ್ಕೊಂಡು ಕಾಂಗ್ರೆಸ್ ದಾಳವಾಗಿ ಬಳಸಿಕೊಳ್ಳಿಕ್ಕೆ ಅಣಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಮುಂದಿನ ದಿನಗಳಲ್ಲಿ ಮತ್ತೆ ಮುಜುಗರಕ್ಕೆ ಈಡಾಗುವಂತ ಸಾಧ್ಯತೆ ಇದೆ. ಅಕ್ರಮ ಗಣಿಗಾರಿಕೆಯಲ್ಲಿ ಈಗಾಗಲೇ ಜೈಲು ಕಂಡು ಬಂದಿರತಕ್ಕಂಥ ಜನಾರ್ದನ್ ರೆಡ್ಡಿ ಅವರು ಮತ್ತೆ ಬಹಿರಂಗವಾಗಿ ಕಾಣಿಸಿಕೊಂಡಿದ್ದೆ ಆದರೆ ಬಿಜೆಪಿಗೆ ಅದು ಮುಳುವಾಗಿ ಪರಿಣಮಿಸುತ್ತೆ. ಚುನಾವಣೆಯಲ್ಲಿ ಅದರ ದುಷ್ಪರಿಣಾಮ ಎದುರಿಸಬೇಕಾಗುತ್ತೆ ನಾವು ಅನ್ನುವಂಥ ಹಿನ್ನೆಲೆಯಲ್ಲಿ ಬಿಜೆಪಿ ಈಗ ಹೈಕಮಾಂಡ್ ಒಂದು ರೀತಿ ಡಬಲ್ ಗೇಮ್ ಮಾಡ್ತಾ ಇದೆ. ರಾಜ್ಯ ನಾಯಕರಿಗೆ ಜನಾರ್ದನ್ ರೆಡ್ಡಿ ಬಹಿರಂಗವಾಗಿ ಕಾಣಿಸ್ಕೊಳ್ಬಾರ್ದು ಅನ್ನುವಂಥ ಸೂಚನೆಯನ್ನ ಕೊಡೋದ್ರ ಜೊತೆನಲ್ಲೇ ಆಂತರಿಕವಾಗಿ ಅವ್ರಿಗೆ ಏನು ಪ್ರಚಾರ ಮಾಡಬೇಕು ಅದನ್ನ ಮಾಡಲಿ, ಅಥವಾ ಆಂತರಿಕವಾಗಿ ಮಾಡಬೇಕಾದಂಥ ಜವಾಬ್ದಾರಿಗಳೇನು ಕೊಟ್ಟಿದೀವೋ ಆ ಕೆಲಸವನ್ನ ಜನಾರ್ದನ್ ರೆಡ್ಡಿ ಮಾಡಲಿ, ಆದರೆ ಬಹಿರಂಗವಾಗಿ ಕಾಣಿಸ್ಕೊಳ್ಳುವಂಥದ್ದು ಕಡಿಮೆ ಆಗಲಿ. ಜೊತೆಗೆ ಯಾವುದೇ ವ್ಯಕ್ತಿ ಅಥವಾ ಜಾತಿ ಆಧಾರಿತವಾಗಿ ಚರ್ಚೆ ಮಾಡುವಂಥದ್ದು ಅಥವಾ ಬಹಿರಂಗವಾಗಿ ಹೇಳಿಕೆ ನೀಡುವಂಥದ್ದು ಬೇಡ ಅನ್ನುವಂಥ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಜನಾರ್ದನ್ ರೆಡ್ಡಿ ಕೂಡ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಇವೆಲ್ಲವೂ ನಾನು ಗಮನಿಸಿ ನೋಡೋದಾದ್ರೆ ರಾಜ್ಯ ರಾಜಕಾರಣದಲ್ಲಿ ಜನಾರ್ದನ್ ರೆಡ್ಡಿ ಅವರ ಅದು ಬಿಜೆಪಿಯ ರಾಜಕಾರಣಕ್ಕೆ ಜನಾರ್ದನ್ ರೆಡ್ಡಿ ಪಾತ್ರ ಬಹಳ ಮುಖ್ಯವಾಗಿದೆ. ಆದರೆ ಅದನ್ನ ಒಂದು ರೀತಿ ಗುಪ್ತಗಾಮಿನಿಯಾಗಿ ಬಳಸಿಕೊಳ್ಳಲಿಕ್ಕೆ ಜನಾರ್ದನ್ ರೆಡ್ಡಿ ಅವರನ್ನ ಬಿಜೆಪಿ ಅಣಿಯಾಗಿದೆ. ಎಲ್ಲಿ ಕಾಂಗ್ರೆಸ್ನ ಟೀಕೆಗೆ ಅಥವಾ ಜನರ ಕೋಪಕ್ಕೆ ಗುರಿ ಆಗಬೇಕಾಗುತ್ತೋ, ಕಳೆದ ಬಾರಿ ಆದಂತಹ ಏನು ನಾವು ಮುಖಭಂಗವನ್ನು ಅನುಭವಿಸಬೇಕಾಯಿತೋ ಅದೇ ಪರಿಸ್ಥಿತಿ ಮತ್ತೆ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಬರಬಹುದು ಅನ್ನುವಂಥ ಎಚ್ಚರಿಕೆಯಲ್ಲಿ ಹೈಕಮಾಂಡ್ ಈಗ ಹೆಜ್ಜೆ ಇಡ್ತಾ ಇದೆ. ಆದರೆ ನಿಜಕ್ಕೂ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ನಿಜಕ್ಕೂ 12ನೇ ತಾರೀಕು ನಡೆಯುವಂತಹ ಮತಗಟ್ಟೆ ಅಥವಾ ಮತದಾನದಲ್ಲಿ ಜನ ಯಾವ ರೀತಿ ಇದಕ್ಕೆ ಉತ್ತರ ಕೊಡ್ತಾರೆ ಅನ್ನೋದಕ್ಕೆ ಕಾದು ನೋಡಬೇಕು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ರಮೇಶ್ ಹಿರೇಜಂಬೂರು ಡೀಟೇಲ್ಸ್ಗೆ.